ನಮಸ್ಕಾರ ವೀಕ್ಷಕರೇ. ಈ ರಾಶಿಯವರೇನಾದ್ರೂ ನಿಮ್ಮ ಪ್ರೀತಿಯಲ್ಲಿ ಇದ್ದಿದ್ರೆ, ನೀವು ಅವರ ಜೊತೆ ಪ್ರೀತಿ ಮಾಡ್ತಾ ಇದ್ದೀರಾ ಅಂದ್ರೆ ಈ ರಾಶಿಯವರನ್ನ ಪ್ರೀತಿಯಲ್ಲಿ ಸೋಲಿಸಲು ಸಾಧ್ಯನೇ ಇಲ್ಲ. ನಿಮ್ಮ ಮನೆಯವರು ಕೂಡ ಈ ರಾಶಿಯವರಿದ್ರೆ ನಿಮ್ಮ ಮನೆಯವರು ನಿಮ್ಮ ಪ್ರೀತಿಗೆ ಒಪ್ಕೋತಾರೆ. ಸಕ್ಸಸ್ಫುಲ್ ಲವ್ ಸ್ಟೋರಿ ಇವ್ರದ್ದು. ಯಾವ ರಾಶಿಗಳು ಅಂತ ತಿಳ್ಕೊಳ್ಳೋಕ್ಕೂ ಮುನ್ನ ವೀಕ್ಷಕರೇ, ಈ ಪೇಜ್ ಅನ್ನು ನೀವು ಇನ್ನ ಫಾಲೋ ಆಗಿಲ್ಲ ಅಂದ್ರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಯಾವ ರಾಶಿ ಅಂದ್ರೆ ಮೊದಲನೇ ರಾಶಿ ವೃಶ್ಚಿಕ ರಾಶಿ ವೀಕ್ಷಕರೇ. ವೃಶ್ಚಿಕ ರಾಶಿಯವರು ತುಂಬಾ ಅರ್ಥ ಮಾಡ್ಕೊಳ್ಳುವಂತ ಜನ. ಯಾವುದೇ ಸಮಯ ಸಂದರ್ಭ ಹೇಗೆ ಇದ್ರೂ ಕೂಡ ನಿಮ್ಮನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು, ಮತ್ತೆ ಅವರಾಗೆ ಎಷ್ಟೇ ನೀವು ಕೋಪ ಮಾಡ್ಕೊಂಡ್ರು ಕೂಡ ಅವರಾಗೆ ಬಂದು ನಿಮ್ಮನ್ನ ಸಾರಿ ಕೇಳ್ತಾರೆ ವೀಕ್ಷಕರೇ. ನಿಜನ ಸುಳ್ಳ ಎಂಬುವಂಥದ್ದು ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಎರಡನೇ ರಾಶಿ ಯಾವ್ದಂದ್ರೆ ಸಿಂಹ ರಾಶಿ ವೀಕ್ಷಕರೇ. ಸಿಂಹ ರಾಶಿಯವರು ಸ್ವಲ್ಪ ನೋಡಲು ಕೋಪವಿರ್ತಾರೆ, ಮುಂಗೋಪಿ. ಅರ್ಥ ಆಯ್ತಲ್ಲ ವೀಕ್ಷಕರೇ? ಸಣ್ಣ ಸಣ್ಣ ಮಾತಿಗೆ ಅವರಿಗೆ ಕೋಪ ಜಾಸ್ತಿ ಬರ್ತದೆ. ಆದರೆ ಅವರನ್ನ ನೀವು ಅರ್ಥ ಮಾಡ್ಕೊಂಡ್ರೆ ವೀಕ್ಷಕರೇ, ಅವರು ನಿಮಗೆ ಯಾವುದರಲ್ಲೂ ಕೋಪವನ್ನ ತೋರಿಸಲ್ಲ. ಅವರನ್ನ ಮೊದಲು ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಅವರ ಹಾವ ಭಾವ ಹೇಗಿದೆ ಅಂತ ನೀವು ತಿಳ್ಕೊಂಡ್ಬಿಟ್ರೆ ಅವರು ನಿಮಗೆ ಪ್ರಾಣ ಕೊಡ್ಲಿಕ್ಕೂ ರೆಡಿ ಆಗಿರ್ತಾರೆ ವೀಕ್ಷಕರೇ. ಮೂರನೇದು ಕುಂಭರಾಶಿ ವೀಕ್ಷಕರೇ. ಕುಂಭರಾಶಿಯವರು ಎಂತ ಸ್ವಾಭಿಮಾನಿಗಳಂದ್ರೆ ಸ್ವತಂತ್ರ ಬುದ್ಧಿ ಅವ್ರದ್ದು. ಸ್ವಾಭಿಮಾನ, ಮತ್ತೊಬ್ಬರ ಎದುರಿಗೆ ಏನು ಮುಂದೆ ಹೋಗ್ಬಿಟ್ಟು ಅವರೇ ಮಾತಾಡ್ಸೋ ವ್ಯಕ್ತಿ ಅಲ್ಲ. ಅವರಿಗೆ ಬೇಡ ಅಂದ್ರೆ ಬೇಡ, ಬೇಕು ಅಂದ್ರೆ ಬೇಕು, ಪಡ್ಕೋಬೇಕಂದ್ರೆ ಏನೆಲ್ಲ ಕೂಡ ಮಾಡ್ತಾರೆ. ಅಂತವ್ರನ್ನ ನೀವು ಪ್ರೀತಿ ಮಾಡಿದ್ರೆ ನಿಜನ ಸುಳ್ಳು ಎಂಬುದು ಇದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ವೀಕ್ಷಕರೇ, ಹೆಣ್ಣು ಮಹಿಳೆಯವರು ವೃಶ್ಚಿಕ ಅಥವಾ ಸಿಂಹ ಅಥವಾ ಕುಂಭ ರಾಶಿಯಲ್ಲಿ ಬಂದಿದ್ರೆ ಅವರು ಶ್ರೀರಾಮನ ಜಪವನ್ನ ತುಂಬಾ ಮಾಡಬೇಕು ವೀಕ್ಷಕರೇ. ಅರ್ಥ ಆಯ್ತಲ್ಲ? ಶ್ರೀರಾಮನ ಜಪವನ್ನ ಮಾಡೋದ್ರಿಂದ ರಾಮನಂತನ ಹುಡುಗನ ಭಾವನೆಗಳು ಬರ್ತದೆ ವೀಕ್ಷಕರೇ. ಇದೇ ರಾಶಿಗಳು ಗಂಡಿನ ಭಾವದಲ್ಲಿ ಬಂದಿದ್ರೆ ಗಂಡಿನವರು ರಾಮ ಸೀತಾ ಎನ್ನುವಂತ ಅಕ್ಷರವನ್ನ ಜಪ ಮಾಡಬೇಕಾಗ್ತದೆ. ಇದು ಜಪ ಮಾಡೋದ್ರಿಂದ ಅವರಿಬ್ಬರ ಬಾಂಧವ್ಯದಲ್ಲಿ ಎಷ್ಟೇ ಕಷ್ಟಗಳು ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಅವರು ನಿಮ್ಮನ್ನ ಬಿಟ್ಟು ಹೋಗಲಾರರು ವೀಕ್ಷಕರೇ. ಅರ್ಥ ಆಯ್ತಲ್ಲ? ಒಳ್ಳೇದು.